ಎಕ್ಕಡಾನು ಅಲ್ಲ ಯಮಪಾಶ. ತಿಳ್ಕೊಳ್ಳಿ, ಯಮಪಾಶ ಏರ್ಪಡಲಾಗಿದೆಯಾ? ಅಪ್ಪ ಒಳ್ಳೆ ರಾಕ್ಷಸ ಕಂಡ್ರಿ. ನಿಮ್ಮನ್ನು ಏನ್ ಬುದ್ಧಿ ಏನ್ ಕತೆ. ಅಪ್ಪಳಕೋಗಿ ಕೃಷ್ಣ ಅದೇ ಬಗೆಲು ತಾನೇ ಮಾಡ್ಬೇಕು ಅಂತೀರಿ. ನನ್ನ ತಲೆ ನಿಂತೀರಿ. ನಿಮ್ಮ ತಲೆ ಏನ್ರಿ? ಸುಮ್ಮನೆ ಏನೊಂದು ಬಾಗಿಲ ಇಡಿ. ಎಲ್ಲರ ಬದಲು ನಾನೇ ಬರ್ಬೇಕಾಗುತ್ತೆ. ಮತ್ತೆ ನಿಮ್ಮ ಬುಡ ಸತ್ತ ಆಚೆ ನೀವು ಬಾಯಿ ನಮ್ಮ ಪಟ್ಟಣದಲ್ಲಿ ಹೇಗಿದ್ರೆ ಅದರ ಹೆಸರು ಒಲೆಯಾಪೀಡ. ಒಲೆಯಾಪೀಡ ಔಷಧಿ ಪತ್ತೆ ಎಲ್ಲ ಆಗಿದೆ. ಬೀಳ್ಬೇಕಲ್ವಾ? ಎಲ್ಲ ಕೆಲಸ ಆದ್ಮೇಲೆ ಮದ್ದು ಚಾಚಿ ಸುಟ್ಟ ಬಿಡಿ. ಇಲ್ಲಾಂದ್ರೆ ದಾಂಧೆ ಮಾಡ್ತಾವೆ, ಮಕ್ಕಳು ಮರಿ ಇರ್ತಾವೆ ಪಾಪ. ಸ್ವಲ್ಪ ಇಲ್ಲಿ ಈ ವಿಷಯ ಯಾರಿಗೂ ಗೊತ್ತಾಗಬಾರದು. ನಮ್ಮೂರಿನಲ್ಲಿ ಕಂಬಕ್ಕೆ ಕಿವಿ ಕಮ್ಮಕ್ಕಿ ಮಾತ್ರ ಅಂದ್ರೆ ಕೈ ಎಲ್ಲ ಕಾಲೆಲ್ಲ ಎಕ್ಕಡಾನು ಅಲ್ಲ. ನೀವು ಹೊರಡಿ. ಹಾಗೆ ರಾಜಕೀಯದಲ್ಲಿ ಯಾರು ನಂಬಬಾರದು. ಹಾಗೆ ನೀವು ಕೂಡ ಬಾಯಿ ಕೂತ್ಕೊ. ಏನಿರ್ಬೇಕು ಮಂಡೆಯಲ್ಲಿ ಕೊಂಚ ಮಾಂಸ ಇರಬೇಕು. ನೀವು ನೋಡಿದ್ರೆ ಕೃಷ್ಣನ ನೀವು ನೋಡಿದ್ರೆ ಕೃಷ್ಣನ ಹೇಗೆ ನೋಡಿದ್ರೆ ಇದಾಗ್ಲಿ. ಹೌದು ಗೊತ್ತು. ಯಾರು ಹಾಗೆ ಇದ್ರಿ ನೀವು ತಿಳಿಲ್ವಾ? ನೀವು ಹತ್ತಿರದಿಂದ ನೋಡಿದ್ರೆ ಈಗ ಹುಡುಗನ ನೋಡಿದವರೇ ಅವನು ನಮ್ಮ ದೇವಕ್ಕೆ ಮಗ ಅನಿಸುತ್ತ. ಮೂಗು, ಗದ್ದಲ, ತುಟಿ, ಬಾಯಿ ನಮ್ಮ ವಸುದೇವ ಅನಿಸುತ್ತ. ಹೊಟ್ಟೆಲಿ ಹುಟ್ಟಿದ್ರೆ ಏನಾದರೂ ಹೋಲಿಕೆ ಇರ್ಬೇಕಲ್ವಾ? ಹೋಲಿಕೆ ಇರ್ಬೇಕಲ್ವಾ? ನೋಡಿ, ಈಗ ಇವೆಲ್ಲ ಕೈಗಳು ನಮ್ಮ ಅಪ್ಪಂದೆ, ಆದರೆ ಕೈ ಮಾತ್ರ ನಂದೇ. ಕೈ ಮಾತ್ರ ಖಂಡಿಸಿಟ್ಟಿರುವ ಸ್ಥಳ. ಇಬ್ಬರು ಸ್ವರ್ಗ ಕಲೆಯಲ್ಲಿದ್ದಾರೆ. ದೇವಕಿ ವಾತಾಯನದಲ್ಲಿ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನನಾಗಿ ನಿಂತಿದ್ದಾನೆ. ಕೃಷ್ಣನನ್ನು ನೋಡಿ 14 ವರ್ಷವಾಯಿತು. ಅವನನ್ನು ನನ್ನ ಕಣ್ಣಲ್ಲಿ ಎಳೆಗೂಸೆ. ಲೋಕದ ಎಲ್ಲ ಅಪಮಾನದಿಂದ ನೋಡಿ ಯಾರು ಬಂದ ಹಾಗಿದೆ. ಓಹೋ ಮಹಾರಾಜ, ಪಾಪ ಮುಂದೆ ಬರ್ತಾರಲ್ಲ. ಅದೇ ಬಳಿ ಅಷ್ಟು ನಂಬಿಕೆ ಇಲ್ಲ, ಕಾಟ ಇಲ್ಲ. ಕುಳಿತು ಶಬಾಷ್ ಬಾಬಾ.
ಮಧ್ಯೆ ಕುಳಿತಾಗ ಜೋಲಿ ಬಂದರೂ ಏಕಾಂಗಿಯಾಗಿ ಕಣ್ಣು ಒದ್ದಿದರೂ ಕಣ್ಣು ಮುಚ್ಚದ ರೆಪ್ಪೆ. ಮೊದಲಿಂದಲೂ ಅಷ್ಟೇ ಅಷ್ಟೇ. ದೇವಕ್ಕೆ ನಿಮ್ಮ ಅಣ್ಣನಿಗೆ ಹಾಲಾದರೂ ಕೊಡು. ಹಾಲ ಹಾಲು ಇಡ್ಸೋಣ. ನಮಗೆ ಕ್ಷೀರಸಾಗರ ವಚನದ ಕತೆ ಗೊತ್ತಲ್ಲ. ಹಾಲು ನೀರೆಲ್ಲ ಇಡ್ಸೋಣ. ಬೇಡ ದೇವಕ್ಕೆ, ಸ್ವಲ್ಪ ಕೂತು ಮಾತಾಡೋಣ ಅಂತ ಬಂದೆ. ಮಾತಾಡಿ ಮಹಾರಾಜ. ನೋಡಿದೆಯಾ ನೋಡಿದೆಯಾ, ಇನ್ನೂ ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡ. ಸಂಕೋಲೆ ಹಾಕ್ತಿದ್ವಿ ನಿಜ, ಆದರೆ ನೂರಕ್ಕೆ ನೂರು ಶುದ್ಧ ಹಾಕೊಂಡಿದ್ವಿ. ನನಗೆ ಮೂರೆಡೆ ಎರಡೆಡೆ ಶಾಲೆ ಒಂದೆಡೆ ಎಲ್ಲ ಚಿನ್ನ. ಇಪ್ಪತ್ತೈದು ವರ್ಷ ಸ್ವಲ್ಪ ತಪ್ಪಾಗಿಲ್ಲ. ಅದು ಪ್ರೀತಿ ಅಂದರೆ ಗಿರಿ ಬಿಡುವ ದೇಶದ ಎಲ್ಲ ಕಡೆಯಲ್ಲೂ ಸಾಕ್ಷಿ ಬರ್ತಾನೆ. ರಾಜನ ಮುಂದೆ ನಮ್ಮ ಶಕ್ತಿ ಪ್ರದರ್ಶಿಸಬೇಕಷ್ಟೇ. ಏನು ಮುಚ್ಚೋ ಇವನಿಗೆ ಇವತ್ತ ಇಲ್ಲಪ್ಪ. ಮತ್ತೆ ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ಏನು ಗೊತ್ತಾಗೋದಿಲ್ಲ. ಹೊತ್ತೊತ್ತಿಗೆ ಊಟ, ಹೊತ್ತೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಆಗಿಲ್ಲ, ಮಳೆಯಲ್ಲಿ ಕೊಯ್ಯೋ ಆಗಿಲ್ಲ. ನಾಲ್ಕು ಗೋಡೆ ಪ್ರಪಂಚ ಒಂದು ಪ್ರಪಂಚ. ಒಂದು ಮನ ಕೂಡ ಒಳಗೆ ಹೋಗೋ ಆಗಿಲ್ಲ, ಒಂದು ಮನ ಕೂಡ ಹೊರಗೆ ಬರೋ ಆಗಿಲ್ಲ. ಸೆರೆಮನೆ ಒಳಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದರೂ ದೇವರು ನಾವು ಬಯಲಲ್ಲಿದ್ದು ಬಂದಿಗಳು. ಎಲ್ಲಿ ಹೋದ್ರೂ ಆತ್ಮರಕ್ಷಕರ ಬೇಡ. ನಿಶ್ಚಿಂತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ಎಲ್ಲ ಮಕ್ಕಳು ಕಣ್ಣು ಮುಚ್ಚಿದ್ದಾರೆ. 14 ವರ್ಷದ ಹಿಂದೆ ಅಷ್ಟೊಂದು ಎಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಷ್ಟು ಅಂತ ಅವೆಲ್ಲ ಕೆಲಸ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದೋ 8ನೇ ಮಗು. ಇಷ್ಟ ಮಕ್ಕಳು ನನ್ನ ಕೊಲ್ಲಬೇಕು. ಆದರೆ ನನ್ನ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ ದೇವಕಿ. ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಗೆ ಹುಟ್ಟಿದ ಮಗು ನಿನಗೆ ಹೆಜ್ಜೆ. ದಯವಿಟ್ಟು ಹೇಳು ಹೇಳು, ನಿನ್ನ 8ನೇ ಮಗನ ಎಲ್ಲಿ ಬಚ್ಚಿಟ್ಟು? ಹೇಳು ದೇವಕಿ, ಹೇಳು. ನಾನು ನಿಜ ಹೇಳಿದರೆ ನೀನು ನಂಬುವುದಿಲ್ಲ. ದೇವಕಿ, ಹೇಳು ದೇವಕಿ, ಹೇಳು. ನಿನ್ನ ಮಾತನ್ನು ನಾನು ನಂಬುತ್ತೇನೆ. ಹೇಳು ದೇವಕಿ, ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ.